ನಮಸ್ತೆ ಕರ್ನಾಟಕ. ಈಗ ಆಗಿದೆ ಸಮಯ 4:45. ನಾನಿವತ್ತು ಹೋಗ್ತಾ ಇರೋದು ಕುಂದಾಪುರದಲ್ಲಿ ಇರುವಂಥ ಶ್ರೀ ಕೇಶವನಾಥೇಶ್ವರ ದೇವಸ್ಥಾನ ಮೂಡುಗಲ್ಲಿಗೆ. ನಾನು ಬಂದಿರೋದು ನಂದೇ ಗಾಡೀಲಿ. ಇನ್ನು ನೀವು ಬರೋದಾದರೆ ನಿಮಗೆ ಗಾಡಿ ಇದ್ದರೆ ಒಳ್ಳೆಯದು, ಅಥವಾ ಬಸ್ಸಲ್ಲಿ ಬರೋದಾದರೆ ನಿಮಗೆ ಕೆರಾಡಿವರೆಗೂ ಬಸ್ನ ವ್ಯವಸ್ಥೆ ಇದೆ. ಅಲ್ಲಿಂದ ನೀವು ರಿಕ್ಷಾ ಮೂಲಕ ಕೂಡ ಬರ್ಬೋದು. ಕೆರಾಡಿಯಿಂದ ಕೇಶವನಾಥೇಶ್ವರ ದೇವಸ್ಥಾನಕ್ಕೆ 4 ಕಿಲೋಮೀಟರ್ ಇದೆ. ಫ್ರೆಂಡ್ಸ್, ಶ್ರೀ ಕೇಶವನಾಥೇಶ್ವರ ದೇವಸ್ಥಾನ ಮೂಡುಗಲ್ಲು. ಇಲ್ಲಿಂದ ಇರೋದು ಅಸಲಿ ಆಟ ಇವಾಗ ಶುರು. ಇನ್ನು ಇಲ್ಲಿ ಹೇಳೋದಾದರೆ ರೋಡಿನ ವ್ಯವಸ್ಥೆಯನ್ನು ಅಷ್ಟು ಚೆನ್ನಾಗಿಲ್ಲ. 1.5 ಕಿಲೋಮೀಟರ್ ಬಂದ ಮೇಲೆ ನಿಮಗೆ ಹೀಗೆ 3 ಬೋರ್ಡ್ ಸಿಗುತ್ತೆ. ಬಲಬದಿಗೆ ಹೋದರೆ ಶ್ರೀ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ, ನೇರವಾಗಿ ಹೋದರೆ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಕಮಲಶಿಲೆಗೆ, ಎಡಗಡೆ ಹೋದರೆ ಶ್ರೀ ಕೇಶವನಾಥೇಶ್ವರ ದೇವಸ್ಥಾನ ಮೂಡುಗಲ್. ಈ ದೇವಸ್ಥಾನ ಇರುವಂಥದ್ದು ಒಂದು ಸುಂದರ ಪ್ರಕೃತಿಯ ಮಡಿಲಲ್ಲಿ. ಪ್ರಕೃತಿಯ ಆ ಕೇಶವನಾಥನನ್ನು ಪೂಜಿಸುವಂಥದ್ದು. ಇಲ್ಲಿರುವಂತಹ ಗುಹೆಯು ಆ ದೇವರಿಗೆ ನೆರಳಾಗಿ, ಶಿವದೇವರ ಸುತ್ತಲೂ ಇರುವಂತಹ ನೀರು ದೇವರ ಅಭಿಷೇಕವಾಗಿ, ಆ ಸೂರ್ಯದೇವನೇ ಈ ಶಿವದೇವರಿಗೆ ಪ್ರತಿದಿನ ಸಾಯಂಕಾಲ ಬಂದು ಆರತಿ ಬೆಳಗುವುದಾಗಿ, ಒಟ್ಟಿನಲ್ಲಿ ಹೇಳುವುದಾದರೆ ಪ್ರಕೃತಿಯೇ ಸೇರಿ ಪೂಜಿಸಲ್ಪಡುತ್ತಿರುವಂತಹ ದೇವರು. ಈಗ ಸಮಯ 8:20. ನಾವು ಬಂದು ತಲುಪಿದ್ದೀವಿ ಶ್ರೀ ಕೇಶವನಾಥೇಶ್ವರ ದೇವಸ್ಥಾನಕ್ಕೆ. ನಮ್ಮ ಭರತ ಖಂಡದ ಅತಿ ಪುರಾತನ ದೇವಸ್ಥಾನಗಳಲ್ಲಿ ಒಂದು. ಇದು ಯಾವ ರಾಜ ಮಹಾರಾಜರು ಸ್ಥಾಪನೆ ಮಾಡಿದಂಥ ದೇವಸ್ಥಾನ ಅಲ್ಲ. ಯಾಕೆಂದರೆ ರಾಜ ಮಹಾರಾಜರು ಸ್ಥಾಪನೆ ಮಾಡಿದರೆ ಅಲ್ಲಿ ಶಿಲಾಶಾಸನಗಳು, ತಾಮ್ರಲಿಪಿಗಳು, ಬೇರೆ ಬೇರೆ ಆಧಾರಗಳಲ್ಲಿ ಸಿಗ್ತೈತೆ. ಅದು ಯಾವುದಿಲ್ಲ, ಪ್ರಕೃತಿಯ ನಿರ್ಮಾಣ ಮಾಡಿಕೊಂಡ ಒಂದು ಶಿವನ ದೇವಸ್ಥಾನ ಇದು. ಅಂದರೆ ಮೂಲದಲ್ಲಿ ಇದು ಬ್ರಹ್ಮನಿಂದಾಗಿ ಆಗಿರೋದು ಅಂತೇಳಿ ಹೇಳೋದು. ಬ್ರಹ್ಮನಿಗೆ ಭೂಮಿಯಲ್ಲಿ ಸೃಷ್ಟಿ ಮಾಡ್ತಾ ಹೋದಾಗ ಸೃಷ್ಟಿ ಸಂತತಿ ಇಲ್ಲದೆ ಪುನಃ ನಾಶ ಆಗಿ ಹೋಯ್ತಂತೆ. ಆವಾಗ ದೇವತೆಗಳಿಗೆಲ್ಲ ಚಿಂತೆ ಶುರುವಾಗ್ತದೆ, ಯಾಕೆ ಹೀಗಾಯಿತು, ಹೀಗೆ ಬ್ರಹ್ಮನ ಸೃಷ್ಟಿ ನಡೆಯೋದು ಯಾಕೆ ಅಂತೇಳಿ ಗೊತ್ತಾಗಲಿ. ಅದೇನೋ ಒಂದು ಕಜಿಬಿಜಿಯಾಗಿ ಅವರಿಗೆ ದೇವಲೋಕದಲ್ಲಿ ಒಂದು ಸಭೆಯನ್ನು ಸೇರಿ ಅದರ ಬಗ್ಗೆ ಚರ್ಚೆ ಮಾಡ್ತಾರೆ. ಆವಾಗ ಗೊತ್ತಾಗ್ತದೆ ಭೂಮಿಯಲ್ಲಿ ಪುರುಷ ಶಕ್ತಿ ಕಡಿಮೆ ಆಗಿದೆ, ಪುರುಷ ಶಕ್ತಿ ವೃದ್ಧಿ ಆದರೆ ಬ್ರಹ್ಮನ ಶಕ್ತಿ ನಿರಂತರವಾಗಿ ನಡೀತದೆ. ಪುರುಷ ಶಕ್ತಿ ವೃದ್ಧಿ ಆಗಬೇಕಾದ್ರೆ ಆದಿಪುರುಷರಾದ ಈಶ್ವರ ಭೂಮಿಯಲ್ಲಿ ನೆಲೆಯಾಗಬೇಕಂತ ಗೊತ್ತಾಗಿ ಎಲ್ಲರೂ ಒಟ್ಟಾಗಿ ಈಶ್ವರನನ್ನು ಪ್ರಾರ್ಥನೆ ಮಾಡಿಕೊಂಡು ಆ ಶಿವನು ಒಮ್ಮೆ ಭೂಮಿ ವಿಹಾರಕ್ಕೆ ಬಂದಾಗ ಈ ಪ್ರದೇಶದಲ್ಲಿರೋದು ಸುತ್ತಾಡ್ತಾ ಇದ್ದೆ. ಅವ್ರ ಕಣ್ಣಿಗೆ ಗುಹೆ ಬಿತ್ತಂತೆ. ಇಲ್ಲಿ ಬಂದು ನೋಡಿದವರು ಅಲ್ಲಿರೋ ಜಲಚರ, ನೀರು, ತಂಪು ವಾತಾವರಣ ನೋಡಿ ಸಂತೋಷಗೊಂಡ ದೇವರು ಒಳಗೆ ಹೋಗಿ ಧ್ಯಾನಕ್ಕೆ ಕೂತರು ಅಲ್ಲೇ ಸ್ಥಿರ ಆಗಿ ಬಿಡ್ತಾರಂತೆ. ಅಂದರೆ ದೇವರೇ ಇಲ್ಲಿ ಬಂದು ನೆಲೆಯಾಗುವಂಥದ್ದು ಬ್ರಹ್ಮನ ಸೃಷ್ಟಿಗೆ ಪೂರಕವಾಗಿ. ಚತುರೋ ವೇದಾ ಪುಸ್ತತಃ ಸಶರಂ ಧನು ಇದಂ ಬ್ರಾಹ್ಮಂ ಇದಂ ಶಾಸ್ತ್ರಂ ಶಾಪಾದಪಿ ಶರಾದಪಿ. ಇಲ್ಲಿರುವಂತಹ ಉದ್ಭವಲಿಂಗವನ್ನು ಮುಟ್ಟಿ ನಮ್ಮ ಇಷ್ಟಾರ್ಥಗಳನ್ನು ಹೇಳಿಕೊಂಡರೆ ಅದು ಈಡೇರುತ್ತದೆ ಎಂಬುದು ಇಲ್ಲಿ ಬರುವಂತಹ ಭಕ್ತರ ನಂಬಿಕೆ. ವ್ಯಾಘ್ರ ಮತ್ತು ಹಾಯ್ಗುಳಿ ಎಂಬುದು ಇಲ್ಲಿದ್ದಂಥ ಕಾಡು ಜನಾಂಗದವರು ನಂಬಿಕೊಂಡು ಬಂದಿದ್ದಂತಹ ದೇವರು. ಈ ದೇವರಿಗೆ ವರ್ಷದಲ್ಲಿ 1 ಬಾರಿ ಜಾತ್ರೆ ಇರುವಂಥದ್ದು. ಆ ಸಂದರ್ಭದಲ್ಲಿ ಒಂದು ಹುಲಿಯು ಕೂಗುತ್ತದಂತೆ, ಅಂದರೆ ಗರ್ಜಿಸುವಂಥ ಶಬ್ದ ಊರಿನ ಜನಕ್ಕೆ ಕೇಳ್ತದಂತೆ. ಆಗ ಇಲ್ಲಿರುವಂಥ ಸುತ್ತಮುತ್ತಲಿನ ಜನ ದೇವಸ್ಥಾನಕ್ಕೆ ಬರುವ ಮಾರ್ಗ, ಅಂದರೆ ನಾನು ಆಗ ಗಾಡಿಯಲ್ಲಿ ಬಂದೆ ಅಲ್ಲ, ಆ ಮಾರ್ಗವನ್ನು ಸ್ವಚ್ಛಗೊಳಿಸಿ ಪೂಜೆಗೆ ವ್ಯವಸ್ಥೆ ಮಾಡುವಂಥದ್ದು. ಅಂದರೆ ತೋರಣ ಕಟ್ಟುವಂಥದ್ದು, ಅನ್ನ ಪ್ರಸಾದಕ್ಕೆ ಒಣಕಟ್ಟಿಗೆ ತಂದು ಕೊಡುವಂಥದ್ದು, ಅಥವಾ ತಮ್ಮ ಕೈಲಾದಂಥ ದೇವರಿಗೆ ಸೇವೆಯನ್ನು ಮಾಡುವಂಥದ್ದು. ಒಂದು ವೇಳೆ ಮಾಡದಿದ್ದಲ್ಲಿ ಅವರ ಮನೆಯ ಹಸು ಕಾಣೆಯಾಗುತ್ತದಂತೆ. ಇಲ್ಲಿ ಬಂದು ಮಕ್ಕಳಾಗದಿದ್ದವರು, ವಿವಾಹ ಆಗದಿದ್ದವರು, ಅಥವಾ ತಮ್ಮ ಆಸೆಗಳು ಏನಾದರೂ ಹೇಳಿಕೊಂಡು ನೆರವೇರಿದ ಬಳಿಕ ಇಲ್ಲಿ ಬಂದು ಕೆಂಡ ತುಳಿಯುತ್ತಾರಂತೆ.
ಇನ್ನು ಈ ದೇವಸ್ಥಾನವನ್ನು ನೋಡಿಕೊಳ್ಳುತ್ತಿರುವವರು ಬಂದ ಪ್ರತಿಯೊಬ್ಬರನ್ನು ಉಪಚರಿಸುವ ರೀತಿ ನನಗೆ ಬಹಳ ಇಷ್ಟವಾಯಿತು. ಇಲ್ಲಿ ಬಂದವರಿಗೆ ಸ್ನಾನದ ಹಾಗೂ ತಿಂಡಿ ಊಟ ಉಪಚಾರದ ವ್ಯವಸ್ಥೆ ಕೂಡ ಇರುವಂಥದ್ದು ಬಹಳ ವಿಶೇಷ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.